ಸರ್, ಅನಂತಕುಮಾರ್ ಸರ್ಕಾರ ಎಸ್ಕೆ ಸರ್ಕಾರ ನೋಡಿಲ್ಲ ಅಂತ ಸಂಸದ ಅನಂತಕುಮಾರ್ ಹೆಗಡೆ ಅವರು ಟೀಕೆ ಮಾಡಿ ಒಬ್ರು ಕೇಳಿದ್ರೆ ಹೇಳ್ತಾರೆ. ಅನಂತಕುಮಾರ್ ಹೆಗಡೆ ಅವರು ಇಂಥ ದರಿದ್ರ ಸರ್ಕಾರ, ಲೂಟಿ ಸರ್ಕಾರ ನಾನು ಇಂದೂ ನೋಡಿಲ್ಲ. ಇವ್ರ ಹತ್ರ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ಹಣ ಇಲ್ಲ, ರಾಜ್ಯವನ್ನು ಲೂಟಿ ಮಾಡಿ ಚುನಾವಣೆ ಎದುರಿಸಕ್ಕೆ ಹೊರಟಿದ್ದಾರೆ. ಯಾರಾದರೂ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ? ಯಾರಾದರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ದಾರಾ? ನಂಬರ್ 1. ನಂಬರ್ 2, ಅನಂತಕುಮಾರ್ ಹೆಗಡೆ ಈ ಸಂವಿಧಾನನೇ ನಾವು ಅಧಿಕಾರಕ್ಕೆ ಬಂದಿರೋದೇ ಈ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಬಂದವರು. ಅವರು ಲೋಕಸಭಾ ಸದಸ್ಯರಾಗಕ್ಕೆ ಲಾಯಕ? ಹೇಳಿ ನೋಡೋಣ. ಅಂಥವ್ರು ಇಂಥ ಹೇಳಿಕೆ ಕೊಟ್ರೆ ಇದಕ್ಕೆ ಯಾವ ಕಿಮ್ಮತ್ ಇರ್ತದೆ? ಹೇಳಪ್ಪ. ಮಿನಿಸ್ಟರ್ ಆಗಿದ್ದಾಗ ಹೇಳಿದ್ದದು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ. ಅಬ್ರಹಾಂ ಲಿಂಕನ್ ಏನು ಹೇಳಿದ್ರು ಗೊತ್ತಾ ನಿಮಗೆ? ಸಂಸತ್ತು ಮತ್ತೆ ನ್ಯಾಯಾಲಯಗಳು ಜನರೇ ಮಾಲೀಕರು. ಅವಕ್ಕೆ ಜನರು ಸಂವಿಧಾನ ಕಿತ್ತೊಗಿರಿ ಅಂತ ಹೇಳೋದಲ್ಲ, ಜನರು ಹೇಳಬೇಕಾಗಿರೋದು ಯಾರು ಸಂವಿಧಾನವನ್ನು ತಿರುಚ್ತಾರೆ ಅವ್ರನ್ನೇ ಕಿತ್ತೆಸಿರಿ ಅಂತ ಹೇಳಿರೋದು. ಯಾರು ಹೇಳಿರೋದು ಇದನ್ನ? ಅಬ್ರಹಾಂ ಲಿಂಕನ್. ಏನಾಗಿದ್ರು ಇವರು? ಅಮೆರಿಕದ ಅಧ್ಯಕ್ಷರಾಗಿದ್ದಂಥವ್ರು. ಅವ್ರು ಹೇಳಿರ್ತಕ್ಕಂಥ ಗೊತ್ತಾಯ್ತಾ? ಅವ್ರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ದಿದ್ದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ಲಾಯಕ? ನಿಮ್ನ ಇನ್ನೊಂದ್ಸಲ ಸಿದ್ದರಾಮಯ್ಯ ಖಾನ್ ಅಂತ ಕರೆದಿದ್ದಾರೆ ಸರ್ ಅವರು. ಸಿದ್ದರಾಮಯ್ಯ ಖಾನ್ ಅಂತ ಹೇಳಿ ಉಲ್ಲೇಖ ಮಾಡಿ ಮಾತಾಡಿದ್ದಾರೆ. ಅವ್ರಿಗೆ ಈ ಕಾಮಾಲೆ ರೋಗದವ್ರಿಗೆ, ಕಾಮಾಲೆ ರೋಗ ಇರ್ತದಲ್ಲ, ಅವ್ರಿಗೆ ಎಲ್ಲ ಹಳದಿಯಾಗಿ ಕಾಣ್ತವೆ. ಅಂತವ್ರಿಗೆ ಏನ್ ಮಾಡಕ್ಕಾಗುತ್ತೆ? ಕಾಮಾಲೆ ರೋಗ ಅವ್ರಿಗೆ. ಅವರು ಮಾತು ಹೇಳೋದು ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಮುಸಲ್ಮಾನರನ್ನೇ ವಿರೋಧ ಮಾಡೋದು. ಈಗ ನನಗೆ ಯಾಕೆ ಸಿದ್ದರಾಮಯ್ಯ ಖಾನ್ ಅಂತ ಕರೀತಾರೆ? ಯಾಕ್ರಿ ಹೇಳ್ತಾರೆ? ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು, ಅದಕ್ಕೆ ಹಂಗೆ ಕರೀತವೆ ಅಷ್ಟೇ. ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಂಚಿಕೆ ವಿಚಾರ